ಫಸ್ಟು ನಾನು ನಮ್ಮ ಯಜಮಾನ್ರೆ ಊಟ ಮಾಡ್ತಾ ಇದ್ದೀವಿ. ಹೊಟ್ಟೆ ಅಷ್ಟ್ಬಿಟ್ಟಿತ್ತು. ಹೇಗಿದೆ? ಚೆನ್ನಾಗಿದ್ಯಾ? ಅಷ್ಟು ಜನ ಈಗಲೂ ಕಮೆಂಟ್ ಮಾಡ್ತಾ ಇದ್ದೀರಾ. ಇದನ್ನ ಹೇಳೋದೇ ಮರ್ತೋಗ್ತೀನಿ ನಾನು. ಪ್ರತಿ ವ್ಲಾಗಲ್ಲೂ ಹೇಳೋಣ ಅನ್ಕೊಂಡು ಹೇಳಕ್ಕೆ ಆಗಿ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನಂದ್ರೆ ನಾವು ಹಾಕೊಂಡಿರೋ ಸ್ಯಾರಿನ ನಾವು ನಿಮ್ಗೆನೆ ಕೊಡ್ತೀವಿ ಅಂದ್ರೆ ಸೇಲ್ ಮಾಡ್ತೀವಿ ಅಂತ ಇಲ್ಲ. ನಾವು ಹಾಕೊಂಡಿರೋ ಸ್ಯಾರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಕುಶಾಲನಗರಕ್ಕೆ ಬಂದಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ತುಂಬ ದಿನನೇ ಆಗಿತ್ತು. ಈಚೆ ಸೈಡ್ ಬಂದೇ ಇರಲಿಲ್ಲ. ಒಂದು ಎಂಗೇಜ್ಮೆಂಟ್ ಇತ್ತು ಗೈಸ್, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗ ಮತ್ತೆ ನಾವು ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮೈಸೂರಲ್ಲಿ ಒಂದು ಫಂಕ್ಷನ್ ಮುಗಿಸ್ಕೊಂಡು, ಅಂದರೆ ನಿಶನ್ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು, ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲೊಂದು ಎಂಗೇಜ್ಮೆಂಟ್ ಅಟೆಂಡ್ ಮಾಡ್ಕೊಂಡು ಇವಾಗ ಮತ್ತೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ಒಂದು ಮದುವೆ ಇದೆ. ಬರೀ ಫಂಕ್ಷನ್ ಮಾಡೋದೇ ಆಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇವಾಗ ವೆಡ್ಡಿಂಗ್ ಸೀಸನ್ ಅಲ್ವಾ, ಸೊ ಹಂಗಾಗಿ ಎಲ್ಲ ಎಂಗೇಜ್ಮೆಂಟ್ಸ್, ಎಲ್ಲ ಫಂಕ್ಷನ್ಸು ಇನ್ನೊಂದು ನವೆಂಬರ್ ಈ ಮಂತ್ ಎಂಡ್ವರೆಗೂ ಇದ್ದೇ ಇರುತ್ತೆ ಫಂಕ್ಷನ್ಸು. ಡಿಸೆಂಬರ್ ಜನವರಿ 2 ತಿಂಗಳು ಆರಾಮಾಗಿರ್ಬೋದು. ಇವಾಗ ನಾವು ಪಿರಿಯಾಪಟ್ಟಣ ಹತ್ರ ಇದ್ದೀವಿ. ಮೇ ಬಿ ಪಿರಿಯಾಪಟ್ಟಣದಿಂದ ಮೈಸೂರಿಗೆ ಹೋಗಿ ಮನೆಗೆ ಹೋಗಿ, ಮನೆಯಲ್ಲಿ ಅಂದರೆ ನಾಳೆಗೆ ಬಟ್ಟೆ ಎಲ್ಲ ತೊಗೊಬೇಕಿತ್ತು. ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ 5 ಗಂಟೆಗೆ ದಾರೆ ಇರೋದು. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಹೊರಟ್ಬಿಡೋಣ ಅಂತ ಮನೆಗೆ ಹೋಗಿ ಅಲ್ಲಿಂದ ಬಟ್ಟೆ ಏನೇನು ಬೇಕು, ನೆಸಸರಿ ಥಿಂಗ್ಸ್ ಅದೆಲ್ಲ ತೊಗೊಂಡು ಊರಿಗೆ ಹೋಗ್ಬೇಕು. ಅಲ್ಲ ಸಾರಿ, ಕನಕಪುರಕ್ಕೆ ಹೋಗ್ಬೇಕು. ಕನಕಪುರ ಆದಮೇಲೆ ಊರಿಗೆ ಹೋಗ್ಬೇಕು. ಸೊ ಏನು ಹಿಂಗೆ ಒಪ್ಪಿಸ್ತಾ ಇದ್ದೀನಿ ಅನ್ಕೋಬೇಡಿ, ಹೇಳೋಣ ಅಂತ. ಸೊ ನಾನು ಮತ್ತು ನಿಖಿಲ್ ಅವರು, ನಿಶಾ ಅಲ್ಲೇ ಇದ್ದಾಳೆ, ಅವರ ಫ್ರೆಂಡ್ ಎಂಗೇಜ್ಮೆಂಟಲ್ಲೇ. ಸೊ ಇವಾಗ ಹೋಗ್ತಾ ಇದ್ದೀವಿ. ಕೇಳಿಸ್ತಾ ಗೈಸ್ ಎಕೋ? ನಮ್ಮ ಕಾರಲ್ಲಿ ಎಕೋ ಆನ್ ಮಾಡಿದ್ದೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧು ಗೌಡ ಯೂಟ್ಯೂಬ್ ಚಾನಲ್. ಅಷ್ಟೇ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ಆ್ಯಂಡ್ ಸಾಕಷ್ಟು ಜನ ಈಗಲೂ ಕಮೆಂಟ್ ಮಾಡ್ತಾ ಇದ್ದೀರಾ. ಇದನ್ನ ಹೇಳೋದೇ ಮರ್ತೋಗ್ತೀನಿ ನಾನು. ಪ್ರತಿ ವ್ಲಾಗಲ್ಲೂ ಹೇಳೋಣ ಅನ್ಕೊಂಡು ಹೇಳಕ್ಕೆ ಆಗಿರಲಿಲ್ಲ. ನಾವು ಫ್ಯೂ ಡೇಸ್ ಬ್ಯಾಕ್ ಮನೆ ಶಿಫ್ಟ್ ಮಾಡಿದಾಗ ಈ ಥರ ನಮ್ಮದು ಅವಾಗ ಒಂದು 3-4 ಇಯರ್ಸ್ ಬ್ಯಾಕ್ ನಾನು ನಿಶಾ ಕೊಲಾಬ್ರೇಷನ್ಸ್ಗೆ ಕೊಡ್ತಿದ್ರಲ್ಲ ಗ್ರ್ಯಾಂಡ್ ಡ್ರೆಸ್ಸಸ್ಸು, ಅದೆಲ್ಲ ಸುಮ್ಮನೆ ಹಾಕಿ ಒಂದು ಹಾಫ್ ಆನ್ ಅವರ್ಗೆ ಒಂದು ರೀಲೋ ಒಂದು ಫೋಟೋನ ಅವರು ಕೊಲ್ಯಾಬ್ ಮಾಡಿದ್ಮೇಲೆ ಹಾಕೇ ಇರಲಿಲ್ಲ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಜನ ನಮಗೆ ಕೊಡಿ ಅಂತ ಹೇಳಿದ್ರಿ. ಅದರಲ್ಲೂ ನಾವು ನನ್ನ ಭಾವಂಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸುಮಾರು ಜನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಒಂದು 4-5 ಬಾಕ್ಸಸ್ ಇತ್ತು. ಸೊ ಇವಾಗ ಸದ್ಯಕ್ಕೆ ನಾವು ಯಾವುದು ಕೊಲಾಬ್ರೇಷನ್ ಮಾಡ್ತಿಲ್ಲ, ಎಲ್ಲ ಅವಾಗ ಮಾಡ್ತಿದ್ದಿದ್ದು. ಸೊ ಅದೆಲ್ಲ ನಾವು ಒಂದು 7-8 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಾಗಿದೆ. ನೆಕ್ಸ್ಟ್ ಏನಾದರೂ ನಾವು ಫಿಲ್ಟರ್ ಮಾಡಿ ಸಿಕ್ತು ಅಂತ ಅಂದರೆ ನಾವು ಖಂಡಿತವಾಗ್ಲೂ ಅಂದರೆ ನೀಡಿ ಇರೋರಿಗೆ ನಾವು ಖಂಡಿತವಾಗ್ಲೂ ಕೊಡ್ತೀವಿ. ಅದೊಂದು ಹೇಳಬೇಕಿತ್ತು ಗೈಸ್. ಈಗಲೂ ನಾನು ಕಮೆಂಟ್ ಮಾಡಿ ಕೇಳ್ತಿದ್ರೆ ನಮಗೆ ಕೊಡಿ ಅಂತ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಫಿಲ್ಟರ್ ಮಾಡಿದಾಗ ಗ್ರ್ಯಾಂಡ್ ಡ್ರೆಸ್ಸಸ್ಗಳನ್ನ ನಾನು ಹೇಳ್ತೀನಿ, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ನೋಡು, ಸ್ಮೈಲ್ ಮಾಡ್ತಾ ಇದೆಯಾ ಅಲ್ಲಿ. ಹಾಯ್, ನಿನ್ನ ಹೆಸರೇನು? ಹೆಸರು ದೇವ್. ನಿನ್ನ ಹೆಸರು? ರೈಮಿಂಗ್ ಅಲ್ಲಿ ಇಟ್ಟಿದ್ದೀರಾ? ಬಾಯ್ಲಿ, ನೀನ್ ಇವಾಗ ವಿಡಿಯೋದಲ್ಲಿ ಬರ್ತೀಯೇನಾದ್ರು ಹೇಳು, ಬೇಗ ಹೇಳು. ನನ್ನ ಎಲ್ಲಿ ನೋಡಿದ್ಯಾ? ನಮ್ ಕಾರ್ನ ನೋಡಿ ನಿಲ್ಸಿ ಕರ್ಕೊಂಬಂದ್ರಂತಲ್ಲ, ನನ್ನ ಎಲ್ಲಿ ನೋಡಿದ್ಯಾ ಹೇಳಾಯ್ತು. ನಿಶಾ ಕಲ್ಲೇ ಇದಾರೆ, ನೋಡ್ಲಿಲ್ವಾ? ಇಲ್ಲ, ಸುಮ್ಮನೆ. ಈಗ ನಾವು ನಮ್ಮ ಮನೆದು ವಸ್ತ್ರಾಗಿ ಬಂದಿದ್ವಿ. ಅಣ್ಣ ಫುಲ್ ಕಿಲ ಅಂತ ನಕ್ಕು ಮಾತಾಡ್ತಾನೆ. ಫುಲ್ ಕ್ಲಾಸಾ? ಅವ್ರ ಹುಡುಗಿಗೆ ಆಟ ದಮ್ಮ ಕೊಟ್ಟಿದ್ದೀನಿ ಗೈಸ್. ಫುಲ್ ಬಗ್ಗೆ ಏನು ಹೇಳ್ತೀಯ? ಬಾಯ್ಲಿ ಇಲ್ಲ, ಆಡಿಯನ್ಸ್ಗೆ ಹಾಯ್ ಮಾಡು. ಒಂದು ರೌಂಡ್ ಮುಗ್ದಿದೆ, ನೆಕ್ಸ್ಟ್ ರೌಂಡ್ ಆಮೇಲೆ. ಹಾಯ್ ಅಭಿಯವರು ಎಂತ ಮಾಡ್ತಾ ಇದ್ದಾರೆ. ನಮ್ಮ ಹೊಸ ಕಲೆಕ್ಷನ್ಸ್ ಬಂದಿದೆ. ಇಲ್ಲೊಬ್ರು ಇವರಿದ್ದಾರೆ, ಅಂದರೆ ಅವ್ರು ಎಲ್ರಿಗೂ ಸಿಗಲ್ಲ. ಓ, ಎಲ್ಲಿ
ಒಂದು ರೌಂಡ್ ಬೆಳಗ್ಗೆಯಿಂದ ಇಲ್ಲಿವರೆಗೂ ಪಬ್ಜಿ ಆಡಿದ್ದಾಯ್ತು. ಈಗ ಸೆಕೆಂಡ್ ರೌಂಡ್ಗೆ ಚೀರ್ ಅಪ್ ಆಗೋಕೆ ಆಚೆ ಹೋಗ್ತಾ ಇದಾರೆ. ಇಲ್ವೇ? ಸರಿ ಗೈಸ್, ಇವಾಗ ನಾವು ನೋಡಿ ಇದು ಸ್ಯಾರಿ ಎರಡೂ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನೂ ಅಪ್ಡೇಟ್ ಮಾಡೋದು ಇದು ಸ್ವಲ್ಪ ಲೇಟ್ ಆಗುತ್ತೆ. ಬನ್ನಿ ಚಲೋ ನಾವು ಇವಾಗ ಹೋಗುವ, ಮನೆಗೆ ಹೋಗಿ ಅಲ್ಲಿಂದ ಕನಕಪುರ ಹೋಗುವ. ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿದೆ, ಎಲ್ಲೂ ಹೋಗಿಲ್ಲ, ಮನೇಲೆ ಕೂತಿದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ತದೆ ಗೈಸ್. ಮತ್ತು ಅದು ನಮಗೆ ಇದು ಕಾರು ನಮಗೆ ಅಲ್ಲ, ನನಗೆ ನಿಶಂಗೆ ಮುತ್ತಣ್ಣಂಗೆಲ್ಲ ಈ ಕಾರಿನ್ನು ಸೆಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತಾ ಇದೆ. ಯಾಕೆ ಅಂತಂದರೆ ಅದು ಒಂಥರ ಸೌಂಡ್ಲೆಸ್ ಎಲೆಕ್ಟ್ರಿಕ್ ಅಲ್ವಾ, ಮತ್ತು ಸ್ಪೀಡ್ ಜಾಸ್ತಿ, ಅದು ಒಂಥರ ತಲೆ ದಿಮ್ ಅನ್ನುತ್ತೆ. ನಿಶಂಗೂ ನೆನ್ನೆ ಹಂಗೆ ಆಗ್ಬಿಟ್ಟಿತ್ತು. ನಾವು ಅಲ್ಲಿ HD ಕೋಟೆಗೆ ಹೋಗಿ ಬಂದಮೇಲೆ ಇವತ್ತು ಅಷ್ಟೇ ಲಾಂಗ್ ಜರ್ನಿ ಹೋಗಿ ಬಂದ್ವಲ್ಲ, ಒಂಥರ ಫುಲ್ಲು ತಲೆ ನೋವ್ತಾ ಇತ್ತು. ಹಂಗಾಗಿ ನಾಳೆ ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀವಿ. ಆ್ಯಂಡ್ ಆಲ್ಸೋ ಗೃಹ ಪ್ರವೇಶದ ಪ್ಲ್ಯಾನು ಕೂಡ ಅದು ಯಾಕೋ ಕ್ಯಾನ್ಸಲ್ ಆಯಿತು. 90% ಹೋಗೋದಿತ್ತು, ಬಟ್ ಕ್ಯಾನ್ಸಲ್ ಆಗೋಯಿತು. ಸೊ ಹಾಗಾಗಿ ಇವಾಗ ಮನೇಲೇ ಏನಾದರೂ ಕುಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಮನೇಲಿ ಸ್ವಲ್ಪ ಐಟಮ್ಸ್ಗಳೆಲ್ಲ ಖಾಲಿಯಾಗಿದೆ. ಹಾಗಾಗಿ ನಾವು ಇವಾಗ ಬುಕ್ ಮಾಡಬೇಕು. ಚಂಪು ಮೇಲ್ಗಡೆ ಬಂದಿದ್ದಾನೆ ಗೈಸ್. ಹಾಗೆ ನಿಶಾ ಇನ್ನೂ ಬಂದಿಲ್ಲ ಎಂಗೇಜ್ಮೆಂಟಿಂದ. ಅವಳಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೈಸ್. ಏನು ಪ್ರ್ಯಾಂಕ್ ಮಾಡೋದಂತ ಗೊತ್ತಿಲ್ಲ. ಸೊ ಏನಾದರೂ ಐಡಿಯಾಸ್ ಇದ್ದರೆ ಹಾಕಿ. ಬಟ್ ಅವಳು ನೋಡ್ಬಿಡ್ತಾಳೆ, ವೀಡಿಯೋಸ್ ನೋಡ್ತಾಳೆ ಅವಳು, ಕಮೆಂಟ್ಸಲ್ಲಿ ನೋಡಿ ಇಡ್ಬಿಡ್ತಾಳ ಅಂತ. ಏನು ತಲೆನೇ ಓಡೋಲ್ಲ ಏನು ಪ್ರ್ಯಾಂಕ್ ಮಾಡೋದು ಏನು ಅಂತ. ಯಾಕಂದರೆ ನೀವೆಲ್ಲ ಕೇಳ್ತಾ ಇರ್ತೀರ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ. ಬಟ್ ಏನರೋ ನಿಮ್ಮದು ಪ್ರ್ಯಾಂಕ್ ಮಾಡೋಕ್ಕೆ ಏನು ಟಾಪಿಕ್ಸ್ ಇಲ್ಲ. ಸೊ ಲೆಟ್ಸ್ ಸಿ. ಕತೆ ಗೈಸ್ ನೋಡಿ, ಇವಂದೊಂಥರ ಕ್ವಾಟ್ಲೆ ಮಂಗ್ಲಮ್ಮಂಗೆ, ಅವನೊಬ್ಬ ಅಲ್ಲಲ್ಲಿ ನಿಂತ್ಕೊಂಡವ್ರು ಏನಾರ ಕೊಡಿ ಅಂತ. ಏನು ಮಂಗ್ಲಮ್ಮ, ಇವ್ರದ್ದು ಕಂಪ್ಲೇಂಟ್ಸ್ ಏನಾದರೂ ಇದೆಯಾ? ಅಷ್ಟೇ, ಕಂಪ್ಲೇಂಟ್ಸ್ ಏನಿಲ್ಲ ಇವತ್ತಿಗೆ. ಲಕ್ಕಿ ಅವರೇ, ನಿಮ್ಗೆ ಏನು ಬೇಕಾಗಿದೆ? ಚಾಕ್ಲೇಟು. ಅಲ್ಲಿ ಏನೂ ಇಲ್ಲ ಚಂಪು, ಕೆಳಗಡೆ ಕಳಿಸ್ಬಿಡ್ತೀನಿ ಇವಾಗ. ನೀನು ಹಂಗೆ ಆಡ್ತಾ ಇದ್ರೆ ಇಲ್ಲಿ ನೋಡಿಲಿ ಎಲ್ರಿಗೂ ಹಾಯ್ ಮಾಡು, ಗುಂಡ ಚಂಪು ಹೇಗಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಏನು ಕೇಳಿಸ್ಕೊಳ್ಳಲ್ಲ, ಸುಮ್ಮನೆ ಓಡಾಡ್ತಾ ಇರೋದು. ಅವ್ನು ನೋಡಿ ಅಲ್ಲಿದ್ದಾನೆ ಗುಂಡ. ಎಲ್ಲವನೇ ಗುಂಡಣ? ಅಲ್ಲಿದ್ದಾನೆ ನೋಡಿ. ಈರುಳ್ಳಿ ಇದೆ, ಬೇಡ. ಎಲ್ಲ ಬುಕ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ನಮ್ಮ ಯಜಮಾನ್ರು. ಸಕ್ರ, ಆಮೇಲೆ ಮಂಗಳಮ್ಮ ಇನ್ನೇನು ಬೇಕು? ಸಕ್ರ, ಚಕ್ಕೆ ಏನಾಗ ಬರಲ್ಲ ಮಂಗಳಮ್ಮಂಗೆ, ಚಕ್ಕ. ಈ ಕಡೆ ನೋಡಿ ಇಲ್ಲಿ. ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನು ಇದೆರಡನ್ನೂ ವಾಶ್ ಮಾಡಿ ಸಪ್ರೇಟ್ ಮಾಡಿದ್ದೀನಿ. ಇದು ನಾನು ಗ್ರೀನ್ ಚಾಪ್ಸ್ ಮಾಡ್ತಾಯಿದ್ದೀನಿ, ನಮ್ಮ ನಿಶುಂಗೆ ಇಷ್ಟ ಅಂತ. ಸೊ ಇದೇನೋ ಮಾಡ್ತಾಯಿದ್ದಾರೆ ನಿಖಿಲ್ ಅವರು. ಅದೇನೋ ಕಬಾಬ್ ಟೈಪ್, ಗ್ರೀನ್ ಕಲರ್ ಕಬಾಬ್ ಥರ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ಸಪ್ರೇಟ್ ಮಾಡಿದ್ದೀನಿ. ಸೊ ಕಾರ್ತಿಕದಲ್ಲಿ ನಾವು ತಿಂತೀವಿ, ನಾವೇನು ತಿನ್ನಲ್ಲ ಅಂತಲ್ಲ, ಅಜ್ಜಿ ಮಾತ್ರ ತಿನ್ನಲ್ಲ ಅಷ್ಟೇ. ಅವ್ರು ಅವಾಗಿಂದನೂ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ತಿನ್ನಲ್ಲ ಅನ್ನೋದನ್ನ. ಸೊ ಇವಾಗಲೂ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ನಾವು ಯಾವತ್ತೂ ಬಿಟ್ಟಿಲ್ಲ, ನಾನಾಗಲಿ ನಿಶಾ ಆಗಲಿ ಆಂಟಿ ನಿಖಿಲ್ ಅವ್ರು ಯಾವತ್ತೂ ಬಿಟ್ಟಿಲ್ಲ. ಸೊ ಹಂಗಾಗಿ ಅದು ಒಂದು ಸಲ ಅಂದ್ಕೊಂಡ್ರೆ ಮಾಡ್ತಾನೆ ಇರಬೇಕು. ಮಧ್ಯಾಹ್ನ ಆಚೀಚೆ ಗೊತ್ತಿಲ್ಲದೆ ತಿಂದುಬಿಟ್ರೆ ಅಂತ ನಾವೇನು ಅಷ್ಟು ಜಾಸ್ತಿ ಫಾಲೋ ಮಾಡಲ್ಲ. ನಾನು ಮಂಡೇ ಮತ್ತು ಥರ್ಸ್ಡೇ ನಾನ್ ವೆಜ್ ತಿನ್ನಲ್ಲ. ಸೊ ನಾಳೆ ಕಡೆ ಕಾರ್ತಿಕ್ ಸೋಮವಾರ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರೆ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಕಾರ್ತಿಕ್ ಸೋಮವಾರ ಪೂಜೆ ಮಾಡಬೇಕು. ಹಾಗಾಗಿ ಇವತ್ತು ನೈಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ಹೊಸ ರೆಸಿಪಿ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ನೋಡೋಣ ಹೆಂಗೆ ಬರುತ್ತೆ ಅದು ಅಂತ. ಚೆನ್ನಾಗಿ ಬಂತು ಅಂತಂದರೆ ಆಮೇಲೆ ನಾನು ನಿಮ್ಗೆ ಇನ್ನೊಂದು ಸಲ ಮತ್ತೆ ಮಾಡಿ ತೋರಿಸ್ತೀನಿ, ಆಮೇಲೆ ನೀವು ಟ್ರೈ ಮಾಡಿ. ಸೊ ನಾನೇ ಫಸ್ಟ್ ಟೈಮ್ ಅಲ್ವಾ, ಸೊ ನಾನು ಪ್ರಯತ್ನ ಮಾಡಿ ನೋಡ್ತೀನಿ. ಚೆನ್ನಾಗಿ ಬಂತು ಅಂದರೆ ನಾನು ನಿಮಗೆ ತೋರಿಸ್ತೀನಿ. 3ನೇ ಸೋಮವಾರ ನಮ್ಮ ಮಂಗಳಮ್ಮ ಪಕ್ಕ. ಅವ್ರು 3ನೇ ಸೋಮವಾರ ಅಂತಾರೆ, ನಾನು 4ನೇ ಸೋಮವಾರ ಅಂತ ಇದ್ದೀನಿ. ನಮ್ಮಿಬ್ಬರಲ್ಲೇ ಡೌಟ್ ಇದೆ 8ನೇ ಸೋಮವಾರ ಅಂತ. ಸೊ ನಾನು 4ನೇದು ಅಂತ ಅಂದ್ಕೊಂಡಿದ್ದೀನಿ.
ಹೌದಾ? ಓಕೆ, ನಾನು ಪ್ರತಿ ಸೋಮವಾರ ದೀಪ ಹಚ್ತೀನಿ ಅಷ್ಟೇ, ಅದನ್ನೇನು ಕಾರ್ತಿಕದೆಲ್ಲ ಫಾಲೋ ಮಾಡ್ತಿಲ್ಲ. ಸೊ ಗೊತ್ತಿಲ್ಲ ಗೈಸ್, ಗೊತ್ತಿದ್ರೆ ಕಮೆಂಟ್ ಮಾಡಿ. ಲಾಸ್ಟ್ ಸೋಮವಾರ ನಾನು ಪೂಜೆ ಮಾಡೋಂಗಿರಲಿಲ್ಲ, ಮಧ್ಯ ಒಂದು ಸೋಮವಾರ ಮಿಸ್ ಆಯಿತು. ಸೊ ಹಂಗೆ ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ, ನಾಟ್ ಶ್ಯೂರ್. ಎಲ್ಲರೂ ಮುತ್ತಣ್ಣಲ್ಲಿ ಕಾಣಿಸೋದಿಲ್ಲ ವ್ಲಾಗಲ್ಲಿ ಅಂತಿರಲ್ಲ, ತೋರಿಸ್ತೀನಿ ನಮ್ಮ ಮುತ್ತಣ್ಣ ಏನು ಮಾಡ್ತವ್ರೆ ಅಂತ. ಇದೇ ಮಾಡೋದು ಜೀವನ ಪೂರ್ತಿ ಇದೇ ಗೈಸ್. ಐ ಸ್ವೇರ್ ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಮುತ್ತಣ್ಣನಷ್ಟು ಪಬ್ಜಿ ಅಡಿಕ್ಟೆಡ್ ಯಾರೂ ಇಲ್ಲ, ನಿಜವಾಗ್ಲೂ ಪ್ರಾಮಿಸ್. ಒಂದು 2 ತಿಂಗಳು ಈ ಮನೆಗೆ ಬಂದಾಗಿಂದನೂ ಈ ವಿಷಯಕ್ಕೆ ನನ್ನ ಹತ್ರ ಎಷ್ಟು ಸಲ ಜಗಳ ಆಡಿದ್ದೀನೋ ನಾನು. ಈಚೆ ಬಂದು ಒಂದು 10 ನಿಮಿಷ ಕುತ್ಕೊಳ್ಳಲ್ಲ ನಮ್ಮ ಜೊತೆ, ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ಪಬ್ಜಿ ಆಡೋದು. ಪಬ್ಜಿಲಿ ಏನಾದ್ರು ದುಡ್ಡು ಕೊಡಂಗೆ ಇದ್ದಿದ್ರೆ ನಮ್ಮ ಮುತ್ತಣ್ಣ ಇವತ್ತು ಕೋಟ್ಯಾಧೀಶ್ವರರಾಗ್ಬಿಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಪಬ್ಜಿ ಆಡೋರಿಗೆ ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ಏನು ಸಿಗುತ್ತೆ ದುಡ್ಡು ಸಿಗುತ್ತೆ ಕಣಪ್ಪ, ಸ್ಟ್ರೀಮ್ ಮಾಡಿದ್ರೆ. ಎಷ್ಟು ದುಡ್ದಿದ್ಯಾ ಹಂಗಾರೆ? ನಾವು ಸ್ಟ್ರೀಮ್ ಮಾಡಿದ್ರೆ ತಾನೆ. ಸುಮ್ಮನೆ ಆಡೋದು, ಪಬ್ಜಿ ಆಡೋದು ಇಲ್ಲ ಮೂವಿ ನೋಡೋದು, ಈ ರೂಮ್ ಬಿಟ್ಟರೆ ಬರೋದೇ ಇಲ್ಲ. ಇನ್ನು ನಿಧು ವಸ್ತ್ರಾಗ ಹೋದ್ರೆ ಅಲ್ಲೊಂದು ರೂಮ್ ಇದೆ, ಅಲ್ಲಿ ಮಲ್ಕೊಂಡು ಆಡ್ತಾ ಇರ್ತಾರೆ. ವಾಟ್? ಓಕೆ, ಚಲೋ ಗೈಸ್, ಹೇಳಿ ಸ್ವಲ್ಪ ಅದೆಲ್ಲ ಬಿಡಿ ಮುತ್ತಣ್ಣ. ಸೀರಿಯಸ್ ಆಗಿ ಲೈಫ್ ಕಡೆ ಗಮನ ಕೊಡಿ, ಎಲ್ರ ಜೊತೆ ಬೆರೀರಿ, ಎಲ್ರ ಜೊತೆ ಕುತ್ಕೊಳ್ಳಿ, ಮಾತಾಡಿ, ನಮ್ಮ ವ್ಲಾಗಲ್ಲಿ ಬನ್ನಿ ಅಂತ ಹೇಳಿ, ಸ್ವಲ್ಪ ಹೇಳಿ. ಬೈರಿ ಚೆನ್ನಾಗೆ. ಸರಿ. ಒರೆಸ್ಕೊಳ್ಳೋದು ಬೈದ್ರುವೆ. ಸರಿ ಅಂತ ನೋಡು, ಲೈಟ್ ಎಲ್ಲ ಆನ್ ಮಾಡ್ಕೊಂಡು. ಲೈಟ್ ಬೇಕಾ? ಹೋಗ್ಬಿಡ್ಲಿ ನಿಂದು ಕಣ್ಣು. ಫಸ್ಟು ನಾನು ನಮ್ಮ ಯಜಮಾನ್ರೆ ಊಟ ಮಾಡ್ತಾ ಇದ್ದೀವಿ, ಹೊಟ್ಟೆ ಅಷ್ಟ್ಬಿಟ್ಟಿತ್ತು. ಹೇಗಿದೆ? ಚೆನ್ನಾಗಿದೆಯಾ? ನಮ್ಮ ಆಡಿಯನ್ಸ್ಗೆ ಹೇಳ್ಕೊಡ್ಬೋದಾ? ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು ಈ ಥರ ಒಂದು ರೆಸಿಪಿ. ಸಕ್ಕತ್ತಾಗಿ ಬಂದಿದೆ. ಕಬಾಬ್ ಬೇಯ್ತಾ ಇದೆ, ಮಿಕ್ದವರೆಲ್ಲ ಲೇಟಾಗಿ ಮಾಡ್ತಾರಂತೆ. ಸೊ ಅವರೆಲ್ಲ ಊಟ ಮಾಡುವಾಗ ಕೇಳ್ತೀನಿ ಗೈಸ್, ಖಾರವಾಗಿ ಸಕ್ಕತ್ತಾಗಿದೆ. ನೆಕ್ಸ್ಟ್ ಮಾಡಿದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಶಾ ಅವ್ರು ಬಂದಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲಿಗೆ. ಹಾಯ್ ಮಾಡಿ ನಿಶಾ ಅವರೇ. ನಿಶಾ ರವೀಂದ್ರ ಅವರೇ, ದನ ಹಾಯ್ ಮಾಡೆ ಅಲ್ಲಿ ಆಡಿಯನ್ಸ್ಗೆ. ನೋಡಿ ಗೈಸ್, ನಿಮ್ಗೆ ಒಂಚೂರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಏಯ್, ಅಲ್ಲಿ ದಿಂಬೆಲ್ಲ ಇದಾಯ್ತದ ನೋಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಆಮೇಲೆ ಮುಂದಕ್ಕೆ ಎಲ್ಲರೂ ನೀವೇನು ಮಾಡ್ತಾ ಇದ್ದೀರಾ ಹೇಳಿ. ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದು ಇವ್ರಿಗೆ ತಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ, ಇನ್ನೂ ಇಲ್ಲ ವಿಶೇಷ. ನೀವೇನು ಮಾಡ್ತಿದ್ದೀರಾ ಹೇಳಿ. ಅವರು ಏನು ಮಾಡ್ತಾ ಇರ್ತಾರೆ, ವಿಡಿಯೋ ನೋಡ್ತಾ ಇರ್ತಾರೆ ಅಷ್ಟೇ. ಜೊತೆಗೆ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಹೌದು, ಅಷ್ಟೇ ಗೈಸ್. ಬಾಯ್ ಗೈಸ್. ಇವನು ಎಂಥ ಕಳ್ಳ ಅಂದರೆ ಇವನು ಎಲ್ಲ ವ್ಲಾಗಲ್ಲಿ ಇದೇ ಹೇಳಾಯ್ತು. ನಿನ್ಗೆ ನೋಡು, ಎಮ್ ಸ್ಕ್ವೇರ್ ಇಲ್ಲ ಕಣ ನಿನಗೆ. ನನಗೊಂದು ಇಂಟ್ರೋ ಮಾಡ್ಕೊಳಕ್ಕಾಗಲ್ಲ ಗೈಸ್. ಎಷ್ಟು ಫೋಟೋ ತೆಗ್ಸ್ಕೊಳೋನ್ ಗುರು. ಯಾವ್ದೋ ಪಾರ್ಕ್ ಹಿಡ್ಕೊಬಿಟ್ಟವ್ರೆ, ಆ ಪಾರ್ಕ್ನ ಮಾತ್ರ ಬಿಡಲ್ಲ ಗೈಸ್. ಲೆನ್ಸ್ ತಗೊಬಿಟ್ಟಿದ್ದೀವಿ, ಇಬ್ರು ಒಂದೊಂದು ಶರ್ಟ್ ಐರನ್ ಮಾಡ್ಕೊತಾರೆ, ಹೋಯ್ತು ಪಾರ್ಕ್ಗೆ ಫೋಟೋ ತಕ್ಕೋತಾರೆ. ಆ ವಣ್ಣ ಎಷ್ಟು ಹೊಟ್ಟೆ ಎಳ್ಕೊಂಡು ಫೋಟೋ ತಗೋ. ನೆಕ್ಸ್ಟ್ ಟೈಮ್ ಅಬ್ಸರ್ವ್ ಮಾಡಿ ಗೈಸ್, ಅವಣ್ಣ ಫೋಟೋ ಹಾಕ್ದಾಗ ಆಯ್ತು. ನಾನೇ ಹೇಳ್ಬಿಟ್ಟಿದ್ದೀನಿ, ನೀನೇ ನಲ್ಬಿಡೋದು. ಒಪ್ಕೊ ಅಂತ ಅಮ್ಮನು ಈಗ ಹೇಳ್ಕೊಳಕಾಯ್ತಲ್ಲ ನಿಶಾ. ಅದಕ್ಕೆ ಹೇಳಿದೀನಿ ಪೂಜನ್ ಜೊತೆ ನೀನು ಡೆಲಿವರಿ ಮಾಡ್ಕೊಬಿಡು ಅಂತ. ಯಾರಿದು ಫೋನ್? ಅದಾಯ್ತಾ? ಕುಡಿಲಿ. ಯಾವ ಫೋನ್ ಅಣ್ಣ ಇದು? ಯಾವ್ದಿದು? ರೆಡ್ಮಿ. ಕಲರ್ ನೋಡು, ರೆಡ್ಮಿನಾ? ನಾನು ಯಾವುದೋ ವಿವೋ ಓಪೋ ಅನ್ಕೊಂಡಿದ್ದೆ. ಕೊನೆಗೂ ಆನ್ ಆಗಿದೆ ಈ ಫೋನು. ಅಷ್ಟು ದಿನದಿಂದ ಜೀವ ಇರಲಿಲ್ಲ ಈ ಫೋನ್ಗೆ. ಫೋನ್ ಆನ್ ಆಗಿದೆ.
ಗೇಮ್ ಆಡಕ್ ಮಾತ್ರ ಇಟ್ಕೊಂಡಿದ್ದೀನಿ. ನೀವಿಬ್ರು ಊಟಕ್ಕೆ ಬರ್ತೀರಾ ಇಲ್ವಾ ಈಗ? ಓಹೋ, ಅದ್ಯಾರೋ ಹೇಳ್ತಾ ಇದ್ರು, ವಿನೋದ್ ಅವ್ರ ವಾರ್ಡ್ರೋಬಲ್ಲಿ ನಿಮ್ ಸೀರೆ ಇಟ್ಬಿಟ್ಟಿದ್ದೀರಾ ಯಾಕೆ ಅಂತ. ನೋಡಿ ಗೈಸ್, ಇದ್ರಲ್ಲಿ ಬರೋಕ್ಕೂ ಮುಂಚೆನೆ ಇಟ್ಟಿರೋದು ಸೀರೆ. ಈ ಸ್ಯಾರಿ ಎಲ್ಲ ನಿದು ವಸ್ತ್ರ ಸ್ಯಾರಿ. ಯಾರಿಗೆ ಯಾವ ಸ್ಯಾರಿ ಬೇಕು ಕಮೆಂಟ್ ಮಾಡಿ, ಕೊರಿಯರ್ ಮಾಡ್ತೀವಿ. ಏನಂತೀರ ನಿಶಾ ರವೀಂದ್ರ? ಮತ್ತೆ ಒಬ್ಬೊಬ್ರು ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ. ಏನಂದ್ರೆ ನಾವು ಹಾಕೊಂಡಿರೋ ಸ್ಯಾರಿನ ನಾವು ನಿಮ್ಗೆನೆ ಕೊಡ್ತೀವಿ ಅಂದ್ರೆ ಸೇಲ್ ಮಾಡ್ತೀವಿ ಅಂತ. ಇಲ್ಲ, ನಾವು ಹಾಕೊಂಡಿರೋ ಸ್ಯಾರೀಸ್ ಎಲ್ಲ ಇಲ್ಲೇ ಇದೆ, ಇನ್ನೊಂದಷ್ಟು ಮಧು ರೂಮ್ ಅಲ್ಲಿ ಇದೆ. So ನಾವು ಅದಕ್ಕೆ ಅಂತಾನೆ ಬ್ಲೌಸ್ ನ ಸ್ಟಿಚ್ ಮಾಡಿ ನಮ್ಗೆ ಅಂತಾನೆ ಇಟ್ಕೋತೀವಿ. ಅಲ್ಲಿ ತಂದೆರಡು ಇಟ್ಟಿದ್ದೀನಿ ನಾನು ಸ್ಟಿಚ್ ಮಾಡ್ಸಕ್ಕೆ. ಸೊ ನಾವು ಹುಟ್ಟಿರೋ ಸ್ಯಾರಿ ಯಾರಿಗೂ ನಾವು ಕೊಡಲ್ಲ. ಅಲ್ಲ, ಬ್ಲೌಸ್ ಪೀಸ್ ಕಟ್ಟಾಗಿ ನಮ್ಮ ಅಳತೆಗೆ ಸ್ಟಿಚ್ ಮಾಡಿದ್ಮೇಲೆ ಹೆಂಗ್ ಕೊಡಕ್ ಸಾಧ್ಯ ಅದು ವಿನೋದ? ಗೈಸಿಗೆ ವಿನೋದ್ ಒಂದು ಹೊಸ ಜಾಬ್ ಇದಾಗಿದೆ, ಇಂಪ್ಲಿಮೆಂಟ್ ಆಗಿದೆ. ನೀನೇ ಹೇಳ ಬ್ಲೌಸ್ ಸ್ಟಿಚಿಂಗ್ ಸೇರ್ಕೊ. 1 hour ಅಲ್ಲಿ 10 ಬ್ಲೌಸ್ ಅರಿತಾನಂತೆ. ಬ್ಲೌಸ್ ಸ್ಟಿಚಿಂಗ್ಗೆ ಕೋರ್ಸಿಗೆ ಹೋಗ್ತಾ ಇದ್ದಾನೆ ಗೈಸ್. ಅವನು ನಮ್ಗೆ ಬ್ಲೌಸ್ ಸ್ಟಿಚ್ ಮಾಡ್ಸೋದೇ ಒಂದು ದೊಡ್ಡ ಕತೆ ಆಗ್ಬಿಟ್ಟಿದೆ. ಹಂಗಾಗಿ ಅಕ್ಕ ನಾನೇ ಹೋಗ್ತೀನಿ ಬಿಡಿ ಅಕ್ಕ ಅಂತ ಹೇಳಿದ್ದಾನೆ. ನಮ್ ಡಿಸೈನರ್ ಇನ್ಮೇಲಿಂದ ವಿನೋದಪ್ಪ. ಏನಿದೆ ಏನ್ ಫೋಟೋಸ್ ಇದ್ದು ಇಷ್ಟು ಫುಲ್ ಇವ್ರದ್ದು ಕಪಲ್ಸ್ದು. ಅಷ್ಟೆಲ್ಲ ಎಳಿತಾವನ್ನ ಕೇಳಕ್ಕಿನ್ನ ಇಲ್ಲಿಂದ ವಿನೋದನ ಹತ್ರ ಬಟ್ಟೆನೇ ಇಲ್ಲ. ಬಟ್ಟೆ ಕೊಡ್ಸಿ ಖಾಲಿ ಆಗೈತೆ. ಖಾಲಿ ಆಗೋಗದ. ಮೊನ್ನೆ ತಾನೆ 6,000 ರೂಪಾಯಿಗೆ ತಗೊಂಡಲ್ಲೋ, ಏನೋ ಮಾಡ್ದೆ. ಚಾಲೆಂಜ್ ದಿನ ಕೊಡ್ಸಿದವಲ್ಲ ಕರೆಕ್ಟು. ಅಷ್ಟು ಹೊಸ ತಕೊಟ್ನಲ್ಲ, ಏನ್ ಮಾಡ್ದೆ ವಿನೋದ ನೀನು? ನಾನಂತೂ ನೋಡ್ಲಿಲ್ಲ. ಅದ ಒಂದು ವೈಟ್ದೊಂದು ಹಾಕೋತಾ ಇದ್ದ. ಅದು ಎಲ್ಲೋ ಅದು ಎಲ್ಲ ಅದೇ ಹಾಕಿರೋದು. ಬರೀ ಬಿಳಿವೇ ಜಾಸ್ತಿ ಅವ್ರ ಹತ್ರ ಅಲ್ವಾ? ಏನು ಬಿಳಿದಾಗ ಸ್ಮಾರ್ಟ್ ಹಾಕೋಣಕ. ಎಷ್ಟೊತ್ತಾಯ್ತು? 3 ನಿಮಿಷ ಬರೋಬ್ಬರಿ ಎಂಡ್ ಮಾಡ್ಬಿಡ್ತೀನಿ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮನನ್ ಮಧು ಗೌಡ ಯೂಟ್ಯೂಬ್ ಚಾನಲ್ ನಿಖಿಲ್ ನಿಶಾ ವ್ಲಾಗ್ಸ್. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ. ಕೀಪ್ ಮಿಸ್ಸಿಂಗ್ ಮೀ. ಬೈ ಬೈ. ಒಂದು 5 ನಿಮಿಷ ಆಗೈತೆ ತಾನೆ ಅಲ್ವಾ? ನಿಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ನಿಮಿಷ ತೋರ್ಸದ್ನಲ್ಲ.